ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಹಮ್ಮಿಕೊಂಡಿದ್ದಂತಹ ಈ ಪಾದಯಾತ್ರೆ ಈಗ ಮುಂದಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಆದರೆ ಬಿಡದಿ ಹೋರಾಟವನ್ನ ಮತ್ತಷ್ಟು ಪರಿಣಾಮಕಾರಿಯಾಗಿ ತೆಗೆದುಕೊಂಡು ಹೋಗೋದಕ್ಕೆ ಜೆಡಿಎಸ್ ಚಿಂತನೆಯನ್ನ ನಡೆಸಿದೆ. ಹಾಗಾದ್ರೆ ಜೆಡಿಎಸ್ ನಾಯಕರ ಮುಂದಿನ ಪ್ಲಾನ್ ಏನು? ಹೋರಾಟಕ್ಕೆ ಬಿಜೆಪಿ ಕೈ ಜೋಡಿಸತ್ತಾ ಅನ್ನೋ ಪ್ರಶ್ನೆ ಇದೆ. ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಮತ್ತೆ ಕಾವೇರಿಯಲ್ಲಿದೆ ಬಿಡದಿ ಟೌನ್ಶಿಪ್ ಕದನ. ಆಗಸ್ಟ್ ಮೊದಲ ವಾರಕ್ಕೆ ಪಾದಯಾತ್ರೆ ಡೇಟ್ ಶಿಫ್ಟ್. ಬಿಡದಿ ಟೌನ್ಶಿಪ್ ಹೋರಾಟವನ್ನ ಜೆಡಿಎಸ್ ಗಂಭೀರವಾಗಿ ಕೈಗೆತ್ತಿಕೊಂಡಿತ್ತು. ರೈತರ ಪರವಾಗಿ ಬಲವಾಗಿ ನಿಂತಿದ್ದ ಜೆಡಿಎಸ್ ರೈತರ ಬಂಧನವಾಗ್ತಾ ಇದ್ದಂತೆ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಿತ್ತು. ಅದರ ಭಾಗವಾಗಿಯೇ ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಕೂಡ ಘೋಷಣೆ ಮಾಡಿತ್ತು. ಅಂದುಕೊಂಡಂತೆ ಆಗಿದ್ದರೆ 30ನೇ ತಾರೀಕು ಪಾದಯಾತ್ರೆ ಆರಂಭವಾಗ್ತಾ ಇತ್ತು. ಆದರೆ ವಿಧಿಯ ಆಟ ಜೆಡಿಎಸ್ ಮನೆಯನ್ನ ಸೂತಕವನ್ನಾಗಿಸಿದೆ. ಪರಿಣಾಮ ಪಾದಯಾತ್ರೆ ದಿನಾಂಕ ಮುಂದೂಡಿಕೆ ಆಗುವ ಸಾಧ್ಯತೆ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಜೆಡಿಎಸ್ ಮೂಲಗಳ ಮಾಹಿತಿ ಪ್ರಕಾರ ಅಧಿವೇಶನ ಹೊತ್ತಿನಲ್ಲೇ ಪಾದಯಾತ್ರೆ ಹಮ್ಮಿಕೊಂಡರೆ ಮತ್ತಷ್ಟು ಪರಿಣಾಮಕಾರಿ ಎಂಬ ಲೆಕ್ಕಾಚಾರಕ್ಕೆ ಜೆಡಿಎಸ್ ಬಂದಿದೆಯಂತೆ. ಹೀಗಾಗಿ ಆಗಸ್ಟ್ ಮೊದಲ ವಾರಕ್ಕೆ ಪಾದಯಾತ್ರೆ ದಿನಾಂಕ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಅಧಿವೇಶನ ನಡೆಯುವ ವೇಳೆ ಪಾದಯಾತ್ರೆ ಹಮ್ಮಿಕೊಂಡರೆ ಸದನದಲ್ಲೂ ಜೋರು ಚರ್ಚೆ ಆಗುವ ಸಾಧ್ಯತೆ ಇದೆ. ಜೊತೆಗೆ ಹೋರಾಟ ಯಶಸ್ವಿಯಾಗಿ ಟೌನ್ಶಿಪ್ ಕೈಬಿಟ್ಟರೂ ಬಿಡಬಹುದು ಎಂಬ ಆಲೋಚನೆಯಲ್ಲಿದೆ. ಜೆಡಿಎಸ್ ಜೊತೆ ಪಾದಯಾತ್ರೆಗೆ ಬಿಜೆಪಿ ಕೈಜೋಡಿಸಿದ್ರೂ ಕೂಡ ಅಚ್ಚರಿಯಿಲ್ಲ. ಮುಂದಿನ ದಿನಗಳಲ್ಲಿ ಎರಡೂ ಕೂಡ ಒಟ್ಟಾಗಿ ಮಾಡತಕ್ಕಂಥ ಪ್ರಸಂಗ ಬಂದೇ ಬರುತ್ತದೆ. ಅದನ್ನ ಕೂತ್ಕೊಂಡು ನಮ್ಮ ವರಿಷ್ಠರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂತ್ಕೊಂಡು ಅದನ್ನ ಚರ್ಚೆ ಮಾಡಿ ಅವರು ತಿಳಿಸ್ತಾರೆ. ಇಷ್ಟೇ ಅಲ್ಲ, ಜೆಡಿಎಸ್ ಜೊತೆ ಪಾದಯಾತ್ರೆ ಹೋರಾಟಕ್ಕೆ ಬಿಜೆಪಿ ಕೈಜೋಡಿಸುತ್ತಾ ಎಂಬ ಪ್ರಶ್ನೆ ಎದ್ದಿದೆ. ಈ ಬಗ್ಗೆ ಅರವಿಂದ್ ಬೆಲ್ಲದ್ ಮಾತನಾಡಿ ಬಿಜೆಪಿ ಜೆಡಿಎಸ್ ಅಧಿವೇಶನದ ಒಳಗೆ ಮತ್ತು ಹೊರಗೆ ಜಂಟಿ ಹೋರಾಟ ಮಾಡುವ ಸುಳಿವು ಕೊಟ್ಟಿದ್ದಾರೆ. ನೋಡ್ರಿ, ಬಿಡದಿ ಟೌನ್ಶಿಪ್ ಇದು ಎಲ್ಲರಿಗೂ ಗೊತ್ತಿರುವಂಗೆ ಇದೊಂಥರ ದೊಡ್ಡ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್. ಡಿ.ಕೆ. ಶಿವಕುಮಾರ್ ಅವರು ಆ ಜಾಗದಲ್ಲಿ ಆ ಭಾಗದಲ್ಲಿ ಬಿಡದಿ ಕನಕಪುರದಾಗ ದೊಡ್ಡ ಪ್ರಮಾಣದ ಲ್ಯಾಂಡ್ ಹೋಲ್ಡಿಂಗ್ ಮಾಡಿದ್ದಾರೆ. ಹಾಗಾಗಿ ಅಲ್ಲೇ ಬಿಡದಿ ಟೌನ್ಶಿಪ್ ಮಾಡೋದ್ರ ಮೂಲಕ ಹೊಸ ಏರ್ಪೋರ್ಟ್ ಅಲ್ಲಿ ನಾವು ಮಾಡ್ತೇವೆ ಅನ್ನೋದ್ರ ಮೂಲಕ ಲ್ಯಾಂಡ್ ರೇಟ್ ಏರಿಸಿ ಅದ್ರ ಮೂಲಕ ತಾವು ಫಾಯ್ದಾ ಮಾಡ್ಕೋಬೇಕು ಅನ್ನೋದು ಅವ್ರದ್ದು ಉದ್ದೇಶ. ಅದನ್ನ ಬಿಟ್ಟರೆ ಬೇರೆ ಯಾವುದೋ ಸದುದ್ದೇಶನೂ ಇಲ್ಲ. ಇದು ಇವತ್ತು ಜನರಿಗೂ ಕೂಡ ಗೊತ್ತಾಗೈತಿ. ಈ ಹೋರಾಟವನ್ನು ಸದನದ ಒಳಗ ಮತ್ತು ಹೊರಗ ಎರಡೂ ಕಡೆ ನಾವು ಭಾರತೀಯ ಜನತಾ ಪಕ್ಷವಾಗಿನೂ ಹೋರಾಟ ಮಾಡ್ತೀವಿ, ಜೆಡಿಎಸ್ ಜೊತೆನೂ ಕೂಡ ಹೋರಾಟ ಮಾಡ್ತೀವಿ. ಒಂದೆಡೆ ಅಧಿವೇಶನ ಕೂಡ ದಿನಾಂಕ ಬದಲಾವಣೆಯಾಗುವ ಸಾಧ್ಯತೆ ಇದೆ ಅಂತ ಮೂಲಗಳು ಹೇಳ್ತಾ ಇದೆ. ಹಾಗೇನಾದ್ರೂ ಆದರೆ ಬಿಜೆಪಿ ಮತ್ತು ಜೆಡಿಎಸ್ ಒಗ್ಗಟ್ಟಾಗಿ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಲು ಸಮಯಾವಕಾಶ ಸಿಕ್ಕಂತೆ ಆಗಲಿದೆ. ಒಟ್ಟಾರೆ ಬಿಡದಿ ಟೌನ್ಶಿಪ್ ಹೋರಾಟದ ತೀವ್ರತೆ ಜಂಟಿಯಾಗಿ ಸರ್ಕಾರಕ್ಕೆ ತಗಲುವ ಸಾಧ್ಯತೆ ಇದೆ.